ಸಾವನ್ನಪ್ಪಿರುವಂಥ ಮಂಜುನಾಥ್ ರಾವ್ ಅವರಿದ್ದಾರೆ. ಅವರ ಸಂಬಂಧಿ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಕೃಷ್ಣ ಅವರೇ. ನಮಸ್ಕಾರ ಸರ್. ನಿಮ್ಗೆ ಯಾವಾಗ ಸುದ್ದಿ ಗೊತ್ತಾಯಿತು, ಏನು ಸುದ್ದಿ ಗೊತ್ತಾಯಿತು ಅಂತ? ನನಗೀಗ 5 ಗಂಟೆಗೆ ಗೊತ್ತಾಯಿತು. ಹ್ಞೂ ಅಂದರೆ ಅಟ್ಯಾಕ್ ಆಗಿದೆ ಅಂತ, ಇವರಿಗೂ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಯಿತು. ತಕ್ಷಣ ಅವರು ಮಂಜುನಾಥ್ ಅವರ ಪತ್ನಿಗೆ ಫೋನ್ ಮಾಡಿದೆ. ಹ್ಞೂ ಅವ್ರು ಹೇಳಿದ್ರು, ಕಣ್ಣೆದುರುಗಡೆನೆ ತಲೆಗೆ ಹೊಡೆದ್ರು ಕೃಷ್ಣಣ್ಣ, ಹ್ಞೂ ಮಂಜು ಇನ್ನಿಲ್ಲ ಅಂತ ಹೇಳಿದ್ರು. ಹ್ಞೂ ತುಂಬ ಬ್ಯಾಡ್ ನ್ಯೂಸ್ ಸರ್. ಏನು ಕೆಲಸ ಮಾಡ್ಕೊಂಡಿದ್ದು ಮಂಜುನಾಥ್ ಅವರು? ಮಂಜುನಾಥ್ ಅವರು ರಿಯಲ್ ಎಸ್ಟೇಟು ಇದು ಮಾಡ್ತಾ ಇದ್ದ. ಹಾಂ ಹಾಂ ಅವ್ರ ಮಿಸಸ್ಸು ಮ್ಯಾಮ್ಕೋಸಲ್ಲಿ ಮ್ಯಾನೇಜರ್ ಆಗಿದ್ದಾರೆ, ಬೇರೂರು ಬ್ರಾಂಚಲ್ಲಿ. ಹಾಂ ಹಾಂ ಅವ್ರ ತಂದೆನೂ ಮ್ಯಾಮ್ಕೋಸ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿ 3 ವರ್ಷ ಆಯಿತು ಸೇರ್ಕೊಂಡವರು. ಹಾಂ ಮತ್ತೆ ಫೋನ್ ಮಾಡಿದ್ರಾ ಪಲ್ಲವಿ ಅವರಿಗೆ? ಮತ್ತೇನಾದರೂ ಹೇಳಿದ್ರಾ? ಇಲ್ಲ, ಮತ್ತೇನು ಫರ್ದರ್ ಏನು ಹೇಳಿಲ್ಲ. ಏನೋ ವ್ಯವಸ್ಥೆ ಮಾಡ್ತಿದ್ದಾರೆ, ನಾನು ಬರ್ತೀನಿ ಕೃಷ್ಣಣ್ಣ ಅಂತ ಹೇಳಿದ್ರು ಅಷ್ಟೇ. ಹಾಂ 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 ಎಷ್ಟು ಗಂಟೆಗೆ ಆಯ್ತಂತೆ ಇದು? ಇಲ್ಲಿ ಮಧ್ಯಾಹ್ನ ಅಂತ ಹೇಳಿದ್ರು. ಎಷ್ಟೊತ್ತು ಕರೆಕ್ಟ್ ಟೈಮ್ ಕೇಳಿಲ್ಲ ಸರ್. ಬ್ಯಾಟ್ರಿ ಲೋ ಇದೆ ಕೃಷ್ಣ, ಮತ್ತೆ ಮಾಡ್ತೀನಿ ಅಂತ ಹೇಳಿದ್ರು. ಹಾಂ 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 ಮೊಬೈಲ್ ಪ್ರಾಬ್ಲಮ್ ಇತ್ತು ಅಂತ. ಓಕೆ ಓಕೆ. ಏನಾಯಿತು ಏನು ಅಂತ ಅದೇನಾದರೂ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡಿದ್ರಾ? ಅದೇ ಕಣ್ಣೆದುರುಗಡೆ ತಲೆಗೆ ಹೊಡೆದ್ರು ಸರ್. ಅದೇ ಬೇಜಾರು ಅವ್ರಿಗೆ. ನಾವು ಬೇಡ ಅಂತ ಹೇಳಿದ್ರು, ಅಲ್ಲಿ ಕರ್ಕೊಂಡು ಹೋದ್ರು ನನ್ನ. ಹಾಂ ಬೇರೆ ಕಡೆ ಹೋಗೋಣ ಅಂತ ಪ್ಲಾನ್ ಮಾಡಿ ಅಂತ ಹೇಳಿದ್ರು. ವಿಧಿ ಎಳ್ಕೊಂಡು ಹೋಯ್ತು ನಮ್ಮನ್ನ ಅಲ್ಲಿಗೆ ಹ್ಞೂ ಹ್ಞೂ ಅಂತೇಳಿ ಹೇಳಿದ್ರು. ಓ, ಇವರು ಪಲ್ಲವಿ ಅವರು ಹೇಳಿದ್ರು ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳಿದ್ರಾ? ಪಲ್ಲವರು ಬೇಡ, ಬೇರೆ ಕಡೆ ಹೋಗೋಣ ಅಂತ ಹೇಳಿದ್ರಂತೆ. ಹಾಂ ಹಾಂ ಹ್ಮ್. ಬಟ್ ಮಂಜುನಾಥ್ ಅವರು ಅಲ್ಲೇ ಹೋಗೋಣ. ಮೇಘ ಸ್ಫೋಟ ಆಯ್ತು ಅಂತ ಹೇಳಿದಾಗ ನಾನು ಫೋನ್ ಮಾಡಿದ್ದೆ ಅವನಿಗೆ. ಹಾಂ 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 ಜಮ್ಮು ಕಾಶ್ಮೀರದಲ್ಲಿ ಮೇಘ ಸ್ಫೋಟ ಆಯಿತು, ಹೇಗಿದ್ದೀರಾ ಅಂತ. ಇಲ್ಲ, ಆರಾಮಾಗಿದ್ದೀವಿ, ಇಲ್ಲೇನು ಮಳೆ ಬರ್ತಿಲ್ಲ, ನಾನು 24ನೇ ತಾರೀಕು ವಾಪಸ್ ಬರ್ತೀನಿ ಓಹೋ ಅಂತ. ಅದನ್ನು ಕೇಳಕ್ಕೆ ಫೋನ್ ಮಾಡಿದ್ರಾ ನೀವು? ಅದನ್ನ ಕೇಳಕ್ ಫೋನ್ ಮಾಡಿದ್ದೆ ಅವನಿಗೆ. ಹಾಂ ಓಕೆ. ಧನ್ಯವಾದಗಳು ಕೃಷ್ಣ ಅವರೇ, ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ.